ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ, ಚಿಕನ್ ಗ್ರೇವಿ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ಚಿಕನ್ ತರಿಸಿದ್ದೀನಿ, ಶ್ರಾವಣ ಮುಗಿತಲ್ಲ, ಸೊ ಅದಕ್ಕೋಸ್ಕರ ಚಿಕನ್ ಗ್ರೇವಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಬ್ಲಾಗಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾನೆ ಇದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಪ್ರೊಫೈಲಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಬ್ಲಾಗಲ್ಲಿ. ನಾನಿಲ್ಲಿ 2 kg ಚಿಕನ್ ತರಿಸಿದ್ದೀನಿ. 2 kg ಚಿಕನಿಗೆ ಗ್ರೇವಿ ಮಾಡೋದಕ್ಕೆ ಏನೇನು ಬೇಕು ಅಂತ ಫಸ್ಟ್ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಗ್ರೈಂಡ್ ಮಾಡಬೇಕು. ಅದನ್ನು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಇದನ್ನು ವಾಶ್ ಮಾಡ್ಕೊಳ್ಳೋಣ. ಚಿಕನ್ ಗ್ರೈಂಡ್ ಮಾಡೋದಕ್ಕೆ ಹೆಚ್ಕೊಂಡಿರೋದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, 1 ಹಿಡಿ ಆಗೋವಷ್ಟು, ಮತ್ತು ಕೊತ್ತಂಬರಿನೂ 1 ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಹಸಿ ಶುಂಠಿ, 1 ಆನಿಯನ್ ಹಾಕಿದ್ದೀನಿ ಗ್ರೈಂಡ್ ಮಾಡೋದಕ್ಕೆ, ಮತ್ತು ಟೊಮ್ಯಾಟೊ ಬಂದುಬಿಟ್ಟು 3 ಹಾಕಿದ್ದೀನಿ ನಾನು. ಗೈಸ್, ಕಾಯಿ ಬಂದುಬಿಟ್ಟು 1 ಫುಲ್ ತೆಂಗಿನಕಾಯಲ್ಲಿ ಅಪ್ ಟು 80% ನಾನು ಕಾಯಿನ ಹಾಕಿದ್ದೀನಿ, ಮತ್ತು ಹಸಿರುಮೆಣ್ಸಿಕಾಯಿ ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಹಸಿರುಮೆಣ್ಸಿಕಾಯಿನ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದೆಲ್ಲ ಗ್ರೈಂಡ್ ಮಾಡುವಂಥದ್ದು. ನಾನು ಫ್ರೈ ಮಾಡ್ತಿದ್ದೀನಿ ಅಲ್ವಾ, ಚಿಕನ್ ಫ್ರೈ, ದಟ್ಸ್ ವೈ ಐ ವಾಂಟ್ ಟೊಮ್ಯಾಟೊ ಬೇಕು. 1 ಟೊಮ್ಯಾಟೊ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ, ಮತ್ತು ಪುದೀನ ಸ್ವಲ್ಪ ಬೇಕು, ನಂತರ ಆನಿಯನ್ ಬೇಕು, ಮತ್ತು ಗ್ರೀನ್ ಚಿಲ್ಲಿ ಬೇಕು. ಇದನ್ನು 1 ಮೆಣಸಿಕಾಯಲ್ಲಿ ಈ ಥರ ಕಟ್ ಮಾಡಿ ಪೀಸಸ್ನ ಇಟ್ಕೊಂಡಿದ್ದೀನಿ ನಾನು. ಸೊ ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ದೆನ್ ಇದನ್ನು ಒಗ್ಗರಣೆಗೆ ಹಾಕಿ ಚಿಕನ್ನ ವಾಶ್ ಮಾಡೋಣ ಬನ್ನಿ. ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೋದು, ಅಥವಾ ನೀವು ಸಾಂಬಾರಿಗೆ ಡೈರೆಕ್ಟ್ ಖಾರ ಪುಡಿ ಹಾಕ್ಕೊಳ್ಳೋಂಗಿದೆ. ಯಾಕಂದರೆ ಹಸಿಮೆಣ್ಸಿಕಾಯಿ ಹಾಕಿರ್ತೀವಲ್ಲ, ಸೊ ನೀವಲ್ಲೇ ಡೈರೆಕ್ಟಾಗಿ ಹಾಕ್ಕೊಳ್ತೀರ. ಟೇಸ್ಟ್ ನೋಡ್ಬಿಟ್ಟು ಖಾರ ಎಷ್ಟು ಬೇಕು ಅನ್ನೋರು ಅದ್ರಲ್ಲಿ ಹಾಕ್ಬೋದು, ಅಥವಾ ಇಲ್ಲ ನಿಮಗೆ ಇನ್ನೂ ಖಾರ ಬೇಕು ಅನಿಸಿದ್ರೆ ಇಲ್ಲೇ ಮಿಕ್ಸಿ ಗ್ರೈಂಡರ್ಗೆ ಹಾಕೋಬೋದು. ಸೊ ನಾನು ಇದಕ್ಕೆ ಇವಾಗ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಮನೇಲೇ ಮಾಡಿರೋ ಗರಂ ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ. ನನಗೆ ಗರಂ ಮಸಾಲಾನ 2 ಸ್ಪೂನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 or 3 ಸ್ಪೂನ್ಸ್ ಆ್ಯಡ್ ಮಾಡ್ಕೊಳ್ತೀನಿ. ಬಿಕಾಸ್ ನಾನು ಚಕ್ಕೆ ಲವಂಗ ಏನೂ ಹಾಕ್ತಿಲ್ಲ, ಅದಕ್ಕೋಸ್ಕರ 2.5 ಸ್ಪೂನ್ಸ್ ಹಾಕ್ಕೊಳ್ತೀನಿ. ಗೈಸ್, ಕರೆಂಟ್ ಹೋಯಿತು, ಸೊ ಅಲ್ಲಿವರೆಗೂ ಚಿಕನ್ ತೊಳ್ಕೊಳ್ಳೋಣ. ಹೊಟ್ಟೆ ಬೇರೆ ಹಸಿತಿದೆ, ಮಧ್ಯಾಹ್ನ ಏನೂ ಊಟ ಮಾಡಿಲ್ಲ. ಇವಾಗ ಆಲ್ರೆಡಿ ಬಂದು 2:15 ಆಗಿದೆ, ಸಾರಿ 3 o'clock ಆಗಿದೆ. ಆಗಲೇ ನಾನು ಸ್ಟಾರ್ಟ್ ಮಾಡಿದಾಗ 2:10 ಆಗಿತ್ತು. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಚಿಕನ್ ತೊಳ್ಕೊಳ್ಳೋಣ ಬನ್ನಿ ಇವಾಗ ಫಸ್ಟು. ಅದಾದ ನಂತರ ಕರೆಂಟ್ ಬರುತ್ತಲ್ಲ, ಸೊ ಅವಾಗ ಗ್ರೈಂಡ್ ಮಾಡ್ಕೊಂಡು ಸಾಂಬಾರು ಮಾಡೋಣ. ಚಿಕನ್ನ ತೊಳೆದಿದ್ದೀನಿ ನೀಟಾಗಿ, ಅರಿಶಿನ ಪುಡಿ ಹಾಕಿ ಸ್ವಲ್ಪ ತೊಳೆದಿದ್ದೀನಿ. ಆ್ಯಂಡ್ ಪವರ್ ಬಂದಿದೆ, ಸೊ ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗೈಸ್, ಗ್ರೈಂಡ್ ಮಾಡಿದೆ, ಸೊ ಫುಲ್ಲು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ಹಾಕೋಣ. ಎಣ್ಣೆ ಕಾದಿದೆ, ಇವಾಗ ಫಸ್ಟ್ ಹಸಿಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ. ಫಸ್ಟ್ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಆ್ಯಂಡ್ ಆನಿಯನ್ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಹೊತ್ತು ಬೇಯಲಿ. ಇವಾಗ ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಮತ್ತು ಆನಿಯನ್ ಹಾಕಿ ಸ್ವಲ್ಪ ಹೊತ್ತದು ಆನಿಯನ್ ಸ್ವಲ್ಪ ಯೆಲ್ಲೋಯಿಶ್ ಆಗೋ ತನಕ ಬೇಯಿಸಬೇಕು. ಅದಾದ ನಂತರ ಪುದೀನ ಹಾಕಬೇಕು, ಸ್ಮೆಲ್ ಸಖತ್ತಾಗಿ ಬರುತ್ತೆ. ಅದನ್ನು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಟೊಮೆಟೊನ ಹಾಕ್ಕೋಬೇಕು. ಆನಿಯನ್, ಹಸಿಮೆಣ್ಸಿಕಾಯಿ ಮತ್ತು ಪುದೀನ ಬೆಂದಿದೆ. ಇವಾಗ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೀಜನ ಅವಾಯ್ಡ್ ಮಾಡಿ ಹಾಕೋದು, ಟೊಮ್ಯಾಟೊ ಬೀಜ ಇರುತ್ತಲ್ಲ, ಸೊ ಸೀಡ್ಸ್ನ ಅವಾಯ್ಡ್ ಮಾಡಿ ಹಾಕೋದು. ಬಿಕಾಸ್ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತಾರೆ, ಅದಕ್ಕೋಸ್ಕರ. ಸೊ ಅದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕು ಟೊಮ್ಯಾಟೊ ಜೊತೆಗೆ. ಬೇಯಿಸಿ ನೆಕ್ಸ್ಟ್ ಇದನ್ನು ಹಾಕಬೇಕು, ಚಿಕನ್ನ ಹಾಕಬೇಕು.
ನೆಕ್ಸ್ಟ್ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಅಂದರೆ ನೀರು ಬಿಟ್ಟಿರುತ್ತೆ, ಸೊ ಕೈಯಲ್ಲೇ ತೆಗ್ದಾಕಿ ಅದು ವಾಶ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟಿರ್ತೀವಲ್ಲ ಒಗ್ಗರಣೆ ಹಾಕೋ ತನಕ, ಅದು ನೀರು ಹಂಗಂಗೆ ಬಿಟ್ಟಿರುತ್ತೆ, ತೊಳೆದಿರೋದು ಅಥವಾ ಸಮಥಿಂಗ್ ಬಿಟ್ಟಿರುತ್ತೆ ನೀರನ್ನ. ಅದಕ್ಕೋಸ್ಕರ ಅದು ಕೈಯಲ್ಲೇ ತೆಗ್ದು ಹಾಕಿ, ಬಿಕಾಸ್ ನೀರು ಅವಾಗ ಅದಕ್ಕೆ ಆ್ಯಡ್ ಆಗೋದಿಲ್ಲ ಒಗ್ಗರಣೆಗೆ. ಚಿಕನ್ ಅಷ್ಟು ಹಾಕಿದ್ವಿ. ಚಿಕನ್ ಹಾಕಿದ್ಮೇಲೆ ಅದು ಸ್ವಲ್ಪ ಸ್ಪೂನಲ್ಲಿ ಇದನ್ನು ಮಾಡ್ಕೋಬೇಕು, ತಿರ್ವಾಕೋಬೇಕು. ಬಿಕಾಸ್ ಒಂದೇ ಕಡೆ ಇತ್ತು ಅಂದರೆ ಚಿಕನ್ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು. ಸ್ವಲ್ಪ ಅದು ವೈಟ್ ಕಲರ್ಗೆ ಟರ್ನ್ ಆಗಬೇಕು ಚಿಕನ್ನು. ಎಲ್ಲದಕ್ಕೂ ಒಗ್ಗರಣೆ ಕೊಟ್ಟಾಗ ಸ್ವಲ್ಪ ಸ್ಟಾರ್ಟಿಂಗೇ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಚಿಕನ್ನಿಗೆ ಸ್ವಲ್ಪ ಉಪ್ಪು ಹತ್ಕೊಳ್ಳುತ್ತೆ, ಅಂದರೆ ಚಿಕನ್ ತಿನ್ಬೇಕಾದ್ರೆ ಅಷ್ಟು ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಈಗಲೇ ಉಪ್ಪು ಹಾಕ್ಕೊಂಡ್ರೆ. ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚಿಕನಿಂದು ಡ್ರೈನೆಸ್ ಇರಲ್ಲ. ಚಿಕನ್ ಇವಾಗ ವೈಟ್ ಕಲರಿಗೆ ಟರ್ನ್ ಆಗಿದೆ. ಇವಾಗ ಗ್ರೈಂಡ್ ಮಾಡಿರೋವಂಥ ಮಿಕ್ಸ್ ಏನಿರುತ್ತಲ್ಲ, ಸೊ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ನಿಮಗೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕಿ. ಬಿಕಾಸ್ ನನಗಿಲ್ಲಿ ಈ ಕಡೆ ಮುದ್ದೆಗೂ ಆಗಬೇಕು, ಚಪಾತಿಗೂ ಆಗಬೇಕು, ಆ ರೀತಿ ಮಾಡ್ಕೊಂಡಿರೋದು ಗ್ರೇವಿನ. ನೀವು ಯಾವ ರೀತಿನಾದ್ರು ಮಾಡ್ಕೋಬೋದು. ಮತ್ತು ಇದಕ್ಕೆ ಕಾಳು ಮೆಣಸು ಕೂಡ ಲಾಸ್ಟಿಗೆ ಆ್ಯಡ್ ಮಾಡಿ. ಅದು ಕ್ಲಿಪ್ಪಿಂಗ್ ತಗೊಳ್ಳೋದು ಮಿಸ್ ಆಗಿದೆ ನನಗೆ. ಕಾಳು ಮೆಣಸು ಕೂಡ ಆ್ಯಡ್ ಮಾಡಿದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕಾಳು ಮೆಣಸಿಂದು ಸ್ಮೆಲ್ ಮಾತ್ರ ಮಸ್ತಿರುತ್ತೆ. ವಾಟರು ಮತ್ತು ಗ್ರೈಂಡ್ ಮಾಡಿರೋಂಥ ಮಿಕ್ಸ್ನ ಹಾಕಾದ್ಮೇಲೆ ಸ್ವಲ್ಪ ಗೂರಾಡಿ ಸ್ಪೂನಲ್ಲಿ, ಬಿಕಾಸ್ ಎಲ್ಲ ಚಿಕನ್ನಿಗೆಲ್ಲ ಅದು ಗ್ರೇವಿ ಅಂದರೆ ಗ್ರೈಂಡ್ ಆಗಿರುತ್ತಲ್ಲ, ಸೊ ಅದು ಮಸಾಲಾಸ್ ಎಲ್ಲ ಅದಕ್ಕೂ ಕೂಡ ಹೀರ್ಕೋಬೇಕು. ಒಂದೇ ಕಡೆ ಇದ್ದರೆ ಅದು ಹೀರ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಕಡೆಗೂ ಮಿಕ್ಸ್ ಮಾಡಿದ್ರೆ ಚಿಕನ್ ಜ್ಯೂಸಿಯಾಗಿ ಬರುತ್ತೆ ತಿನ್ಬೇಕಾದ್ರೆ ಟೇಸ್ಟು. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಆ್ಯಡ್ ಮಾಡಾಗಿಮೇಲೆ ನನಗೆ ಇಲ್ಲಿ ಖಾರ ಪುಡಿ ಬೇಕು ಅನ್ನಿಸ್ತು. ಬಿಕಾಸ್ ಖಾರ ಸ್ವಲ್ಪ ಕಮ್ಮಿ ಆಗಿತ್ತು, ಮೆಣಸಿನ್ಕಾಯಿ ನಾನು ಜಾಸ್ತಿ ಹಾಕಲಿಲ್ಲ ಮಿಕ್ಸಿಗೆ. ಯಾಕಂದರೆ ಒಂದೇ ಸಲ ಖಾರ ಆಯಿತು ಅಂದರೆ ಅದು ತಿನ್ನೋಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಇಂಥ ಕುದಿಯೋ ಟೈಮಲ್ಲಿ ಈ ರೀತಿ ಇದ್ದಾಗ ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊ. ನಾನು ಖಾರ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಇದು ನೀಟಾಗಿ ಕುದಿಬೇಕು. ಕುದಿಯೋ ತನಕನೂ ಸ್ಪೂನಲ್ಲಿ ಅಂದರೆ ಹಂಗೆ ಬಿಡಬಾರ್ದು, ತಳ ಹೊತ್ಬಿಡುತ್ತೆ ಚಿಕನ್ನು. ಲಾಸ್ಟಿಗೆ ಕುದಿಬೇಕಾದ್ರೆ ಲಿವರ್ನ ಹಾಕಬೇಕು. ಬಿಕಾಸ್ ಸ್ಟಾರ್ಟಿಂಗೇ ಹಾಕಿದ್ರೆ ಅದು ಫುಲ್ಲು ಬೆಂದು ರಬ್ಬರ್ ಥರ ಆದಂಗೆ ಆಗಿರುತ್ತೆ. ಅಥವಾ ಮಿಕ್ಸ್ ಮಾಡ್ತೀವಲ್ಲ ನಾವು ಸ್ಪೂನಲ್ಲಿ, ಆವಾಗ ಅದೆಲ್ಲ ಕಲಸೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಲಾಸ್ಟಿಗೆ ಹಾಕ್ತಾರೆ ಎಲ್ಲರೂ. ಎಲ್ಲ ಹಾಕಾಗಿ ಸಾಂಬಾರೀಗ ಫುಲ್ ಆಗಿದೆ ಫ್ರೈ. ಅದಕ್ಕೆ ಈಗ ಅದು ಎಲ್ಲರೂ ಮಾಡ್ತಾರೆ, ಎಲ್ಲರ ಮನೇಲಿ ಇದು ನಾರ್ಮಲ್ ಅನಿಸುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೋ ಇಲ್ಲ ಗೊತ್ತಿಲ್ಲ. ಚಾಕು ಆಗಿರ್ಬೋದು ಅಥವಾ ಮಚ್ಚಾಗಿರ್ಬೋದು, ಅದನ್ನು ಕಾಯಿಸ್ಬಿಟ್ಟು ಅದು ಚಿಕನ್ ಮಾಡಿರ್ತೀವಲ್ಲ ಸಾಂಬಾರು, ಅದರೊಳಗೆ ಪ್ರೆಸ್ ಮಾಡ್ತಾರೆ. ಚಿಕನ್ ಅದಕ್ಕೆ ಅಂಟ್ಕೊಂಡ್ರೆ ದೃಷ್ಟಿ ತಾಗಿದೆ ಅಂತ ಅರ್ಥ, ಅಂಟ್ಕೊಳ್ಳಿಲ್ಲ ಅಂದರೆ ತಾಗಿಲ್ಲ ಅಂತ. ಸೊ ಎಲ್ಲರೂ ಕಂಪಲ್ಸರಿ ಅದು ಮಾಡಿದ್ರೆ ಅಂದರೆ ನಮಗೆ ಸೈಡ್ ಎಫೆಕ್ಟ್ಸ್, ಹೊಟ್ಟೆ ನೋವಾಗಿರ್ಬೋದು, ಏನೂ ಬರೋಲ್ಲ ತಿನ್ನಬೇಕಾದ್ರೆ. ಸೊ ಎಲ್ಲ ರೆಡಿ ಆಯಿತು. ಗ್ರೇವಿ ಜೊತೆಗೆ ನಾನು ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ, ಸಖತ್ತಾಗಿ ಬಂದಿತ್ತು ಮಾತ್ರ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.